ಮೊಯ್ನಿ ಹೇಗಿದ್ದಾಳೆ? ಮೋಸ ಮಾಡಿದ್ದೆ ನನ್ನ 60,000 ಹೋಯ್ತು. ದೊಡ್ಡ ಜೋರ್ ತಿರುಗಿಸ್ಲಾ? ಉಂಟಾಯ್ತು. ಮೋಯಿ ನನ್ನ ಸಮ್ಮುಖದಲ್ಲಿ ವಯ್ಯಾರ ಮಾಡಿ ಸೊಂಟ ತಿರುಗಿಸಿದಾಕ್ಷಣವೇ ನನಗೆ ಅನುಮಾನ ಇದ್ದಿತ್ತು, ಇದು ಏನೋ ಒಂದು ಸಂಚಿದೆ ಅಂತ. ಸರಿ. ಓ, ನನಗೆ ಮೋಸ ಮಾಡಿ 60,000 ವರ್ಷ ಎನ್ನುವುದು ಕಳಿತ 60 ಮುಗಿದೋಗಿದೆ. ಪಾಂಡಾಸುರನ ಜೀವನದಲ್ಲಿ ಎಷ್ಟು 60 ಹೋಗ್ಲಿಲ್ಲ. ಈ 60 ನಾನು ಲೆಕ್ಕ ಹಾಕ್ತೇನೆ. ವಿರೋಧಿಗಳು ಹೋರಾಟ ಮಾಡುತ್ತಿರುವ ಸಂದರ್ಭದಲ್ಲಿ ಅರ್ಧ ಶಕ್ತಿ ಎನ್ನುವುದು ನನಗೆ ಬರ್ತದೆ. ವೈರಿಗಳ ಅರ್ಧ ಶಕ್ತಿ ನಿನ್ನೆ ಬರ್ತದ. ಶಕ್ತಿಗಳಿಗೆ ಅಧಿದೇವತೆ ನಾನು, ಶಕ್ತಿಗಳಿಗೆ ಕೇಂದ್ರ ಬಿಂದುವೆ ನಾನು. ಇಷ್ಟರೊಳಗೆ ನನ್ನ ಮನಸಂಕಲ್ಪದಂತೆ ನಿನ್ನಲ್ಲಿ ಒಂದು ಅರ್ಧ ಶಕ್ತಿಯನ್ನು ವಶಪಡಿಸಿಕೊಂಡು ನಾನಿದ್ದೇನೆ. ಅಷ್ಟು ಮಾತ್ರವಲ್ಲ, ಮತ್ತೆ ನನ್ನ ಮಗಳಾದಂತ ಬಾಲಾಂಬಿಕೆ ನಿನ್ನ 30,000 ಮಕ್ಕಳ ಕೊಂದುಗಳಿದ್ದಾರೆ. ನನ್ನ 30,000 ಮಕ್ಕಳು ಸೇರ್ಕೊಂಡು ನನಗೆ ಮೋಸ ಮಾಡಿದ್ರು. ಅಯ್ಯೋ, ನನ್ನ ಮಕ್ಕಳಿಂದ ಏನೇನೆಲ್ಲ ಮಾಡಿಸಬೇಕು ಏನನ್ನೆಲ್ಲ ತಂದುಕೊಂಡವ ಗೊತ್ತುಂಟ. ನನ್ನ ಮಕ್ಕಳ ರಗಳೆ ಮುಗಿಸಿದ ಎಂಬಲ್ಲಿಗೆ ಪಂಡಾಸುರ ಕುಗ್ತಾನೆ ಅಂತ ಭಾವಿಸಿದ್ಯಾ? ಇದನ್ನೆಲ್ಲ ಹೇಳಿ ನನ್ನನ್ನು ಹೆದರಿಸ್ತಾ ಇದೀಯಾ? ಅಷ್ಟು ಸುಲಭದಲ್ಲಿ ಹೆದರುವುದಿಲ್ಲ. ಪಂಡಾಸುರನ ಭಂಡಾರದಲ್ಲಿ ಯಾವುದಕ್ಕೂ ಬರ ಇಲ್ಲ. ವಿರೋಧಿಗಳು ಹೋರಾಟ ಮಾಡುತ್ತಿರುವ ಸಂದರ್ಭದಲ್ಲಿ ನಿರಾಯುಧರಾಗಿರಬೇಕು. ನಿನ್ನಿಂದ ಸಾಧ್ಯವೇನೇನು? ನಿನ್ನ ಓದಿಗಾಗಿ ಅಸ್ತ್ರಶಸ್ತ್ರಾದಿಗಳನ್ನು ಹಿಡಿಯಲು ನಿರಾಯುಧರಾಗಿ ಬಂದು ನಿಂತವಳಿದ್ದೇನೆ. ಅದಕ್ಕೂ ಸಿದ್ಧಳು. ಪಂಡಾಸುರನ ಕಾರ ಎಷ್ಟು ಅಂತ ಇಷ್ಟೊತ್ತಿನ ಮೇಲೆ ಗೊತ್ತಾಗುವುದು. ನೋಡ್ತೀಯಾ? ನೀವೇ ಅಲ್ವಾ? ನನ್ನ ಹೌದು, ಚೂರು ಸ್ವಲ್ಪ ಮೊದಲು ಬಂದು ನೀವು ಹೋದ್ರು ಆಗಿದ್ದಷ್ಟು ಈಗ ಇಲ್ಲ ಹೋದದ್ದು. ಇವರಲ್ಲ ಸ್ವಾಮಿ, ನನ್ನ ಒಡೆಯ ಉದ್ದಿದ್ದಾಳಿ ಮಹಾರಾಜರು. ನನ್ನ ಒಡೆಯ ಉದ್ದಿದ್ದಾಳಿ ವಿದ್ಯುನ್ ಮಾಲಿ ನಮ್ಮನ್ನೆಲ್ಲ ಕುಡಿಸ್ಕೊಂಡು ಅದಲ್ಲ ಸ್ವಾಮಿ, ಈಗ ಕೂಡಿಕೊಂಡು ಅಲ್ಲಿ ಹೋದದ್ದ. ಎಲ್ಲಿ? ಅಲ್ಲಿ ಗೂರ್ಪುರ ಮೇಲೆ ಸೂರಾಪುರ ಅಲ್ಲಿದ್ದವು ಎದಿ ಒಡಿಗೆ ಗೆಲ್ಲುವ ಹಾಗೆ ಈ ಗೆದ್ದಿ ಹಿಡ್ದೆ ಹೋಗಿದ್ದೇವೆ ಸ್ವಾಮಿ. ಏನ್ ಮಾಡೋಣ ಹೇಳಿ? ಈ ಗೆದ್ದಿ ಬಿಡ್ಬೇಕನ್ನುವಷ್ಟರಲ್ಲಿ ಯಾವನೊಬ್ಬ ಪುಣ್ಯಾತ್ಮ ಹಿಂದಿನಿಂದ ಒದ್ದ ಜಾಸ್ತಿ ಒದ್ದ, ಅಲ್ಲೇ ಬಿದ್ದೆ. ಸ್ವಲ್ಪ ಸಮಯ ಬಿಟ್ಟು ಎಚ್ಚೆದ್ದು ನೋಡುವಾಗ ನನ್ನ ಅಡಿ ಇಲ್ಲ, ಇವ್ರು ತಿಂದ್ರೆ ಹೌದಾ? ನನ್ ಪಾಲಿಸ್ ಕೊಡುವರೆ ಹೌದಾ? ಅವ್ರು ಅಂಪಾರಿಗೆ ಹೋದ ಸ್ವಾಮಿ. ಈ ವಿಷಯ ನನಗೆ ಗೊತ್ತುಂಟು ಬಿಟ್ಟು ನನ್ನ ಅಮ್ಮನಿಗೆ ಗೊತ್ತುಂಟಾ?